ಫೋಟೋನ ಏನಾಗಿದೆ? ಬಾಸು, ಅದು ಅಂಬಿಕಾ ವಸ್ತುನೆಲ್ಲ ಮನೆಯಿಂದ ಆಚೆ ಹಾಕೋದು ಅಂತ ನಿರ್ಧಾರ ಆಯ್ತಲ್ಲ, ಆಗ ಮಾಯಾ ಮೇಡಮು ಪುಟ್ ಮೇಡಮ್ ರೂಮಿಗೆ ಬಂದು ಅಂಬಿಕಾ ಫೋಟೋ ತಗೊಂಡ್ರು. ಪುಟ್ ಮೇಡಮ್ಗೆ ಅದನ್ನು ಕೊಡೋಕೆ ಇಷ್ಟ ಇರಲಿಲ್ಲ. ಮಾಯಾ ಮೇಡಮು ಆ ಫೋಟೋನ ತಗೊಂಡಿದ್ದಲ್ದೆ ಅವಳ ಮುಂದೆನೇ ಆ ಫೋಟೋನ ಹರಿದಾಕಿ ಚೂರು ಚೂರು ಮಾಡಿಬಿಟ್ರು. ಅದಕ್ಕೆ ಪುಟ್ ಮೇಡಮ್ಗೆ ಕೋಪ ಬಂದಿದೆ ಅನ್ಸುತ್ತೆ. ಏ ದುರ್ಗಾ, ನೀನು ಅವಳನ್ನ ವಹಿಸ್ಕೊಂಡು ಮಾತಾಡಬೇಡ. ಅಲ್ಲ, ಇಷ್ಟು ಚಿಕ್ಕ ಹುಡುಗಿ ಅಷ್ಟು ದೊಡ್ಡ ತಪ್ಪು ಮಾಡ್ತಾಳೆ ಅಂತಂದ್ರೆ ಅದನ್ನ ನೋಡ್ಕೊಂಡು ಸುಮ್ಮನೆ ಇರಕ್ಕಾಗತ್ತಾ? ಶರತ್ತು, ಇವಳನ್ನ ಹೀಗೆ ಬಿಟ್ರೆ ನನ್ನ ಮಗಳು ಮಾಡದೇ ಇರೋ ತಪ್ಪಿಗೆ ಸುಮ್ಮನೆ ಡಿಸಿಪ್ಲಿನ್ ಅದು ಇದು ಅಂತ ಏನೇನೋ ಎಲ್ಲ ಮಾತಾಡಬೇಡಿ. ಈತಂದು ಇದರಲ್ಲಿ ಏನೂ ತಪ್ಪಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಅವಳ ಫೀಲಿಂಗ್ಸ್ ಹರ್ಟ್ ಆಗಿದೆ, ಅದಕ್ಕೆ ಅವಳು ಹಾಗೆ ಮಾಡಿದ್ದಾಳೆ. ಮಾಯಾ, ಅವಳೇನೋ ಚಿಕ್ಕ ಹುಡುಗಿ, ಆದರೆ ನಿನ್ನ ಬುದ್ಧಿಗೆ ಏನಾಗಿತ್ತು? ಅವಳು ಜೋಪಾನವಾಗಿ ಇಟ್ಕೊಂಡಿರೋ ಫೋಟೋನ ಹರಿದಾಕ್ತಿಯಲ್ಲ, ನಿನ್ಗೇನು ಅನಿಸ್ಲಿಲ್ವಾ? ಶರತ್, ಇದ್ರಲ್ಲಿ ನಂದೇನು ತಪ್ಪಿಲ್ಲ. ಫೋಟೋ ಇಲ್ಲಿದ್ರೆ ಅವಳು ಅದನ್ನ ನೋಡ್ಕೊಂಡು ಬೇಜಾರಾಗ್ತಾಳೆ ಅಂತ ನಾನೇ ಅವಳ ಕೈಯಿಂದ ಇಸ್ಕೊಂಡು ಹರಿದಾಕ್ದೆ ಅಷ್ಟೇ. ಸ್ಟಾಪ್ ಇಟ್ ಮಾಯಾ, ಎಲ್ಲದಕ್ಕೂ ರೀಸನ್ ಕೊಡಬೇಡ, ಜಸ್ಟಿಫೈ ಮಾಡ್ಕೋಬೇಡ. ಐ ಡೋಂಟ್ ವಾಂಟ್ ಟು ಹಿಯರ್ ಫ್ರಮ್ ಯು. ಜಸ್ಟ್ ಸ್ಟಾಪ್ ಇಟ್. ಏನು ಅಪರೂಪಕ್ಕೆ ರಾಯರೇ ಜಾತಕ ತೋರ್ಸಕ್ಕೆ ಬಂದಿದ್ದೀರಾ? ಏನು ವಿಷಯ? ಯಾರ ಜಾತಕ ನೋಡಬೇಕು? ನನ್ನ ಮಗ ಶರತ್ ಮತ್ತು ಮಾಯಾ ಜಾತಕ ಕೂಡು ಬರುತ್ತಾ ಅಂತ ನೋಡಬೇಕಾಯಿತು. ಅವರಿಬ್ಬರಿಗೂ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಳ್ಳೆಯದು. ನಮಸ್ಕಾರ. ನಮಸ್ಕಾರ. ಕ್ಷಮಿಸಿ, ತುಂಬ ಟ್ರಾಫಿಕ್ ಇದ್ದಿದ್ದರಿಂದ ಬರೋದು ತಡ ಆಯಿತು. ನೋಡಿದ್ರಾ ಜಾತಕನ? ಇಲ್ಲ, ರಾಯರು ಈಗಷ್ಟೇ ಬಂದರು. ಹೀಗೆ ಮಾತಾಡ್ತಾ ಇದ್ವಿ, ನೀವು ಬಂದ್ರಲ್ಲ, ಈಗ ನೋಡ್ತೀನಿ. ಶರತ್ ಮಾಯಾ ಜಾತಕ ಹೊಂದಾಣಿಕೆ ಆಗೇ ಆಗತ್ತೆ. ಆಗೋ ಥರ ನಾನು ಮಾಡಿದ್ದೀನಿ. ಏನಾಯ್ತು? ನನ್ನ ಜೀವಮಾನದಲ್ಲಿ ಇಷ್ಟು ವಿರುದ್ಧವಾಗಿರೋ ಜಾತಕ ನೋಡಿರಲಿಲ್ಲ. ಇವರಿಬ್ಬರು ಮದುವೆ ಆದರೆ ದೊಡ್ಡ ಅನರ್ಥನೇ ಆಗೋಗುತ್ತೆ. ಇವರಿಬ್ಬರು ಜೀವನ ಪೂರ್ತಿ ನರಳ್ತಾರೆ. ಒಂದು ವೇಳೆ ಮದುವೆ ಅಂತ ಆದರೆ ಅದು ದೊಡ್ಡ ದುರಂತನೇ ಆಗತ್ತೆ. ಅಯ್ಯೋ ದೇವ್ರೆ, ಏನು ಹೇಳ್ತಾ ಇದ್ರಿ? ಹೌದು ರಾಯರೇ, ಇವರಿಬ್ಬರು ಮದುವೆ ಆದರೆ ಇಡೀ ಗ್ರಹಗಳೇ ಅಲ್ಲೋಲ ಕಲ್ಲೋಲ ಆಗತ್ತೆ. ಅಷ್ಟೇ ಅಲ್ಲ, ಇವರ ದಾಂಪತ್ಯ ರೇಖೆಯಲ್ಲಿ ದೊಡ್ಡ ಬಿರುಕು ಮೂಡುತ್ತೆ. ಇದರಿಂದ ಇಡೀ ಮನೆಗೆ ಕೇಡು. ಏನಾಗ್ತದೆ ಇಲ್ಲಿ? ಜಾತಕ ಯಾಕೆ ಹೊಂದಾಣಿಕೆ ಆಗ್ತಲ್ಲ? ಹೇಗೆ ಸಾಧ್ಯ ಇದು? ಶಾಸ್ತ್ರಿಗಳೇ, ಇನ್ನೊಂದ್ಸಲ ನೋಡಿ, ಎಲ್ಲೋ ಏನೋ ಗೊಂದಲ ಆಗಿರಬೇಕು. ಇಲ್ಲಮ್ಮ, ಜಾತಕನ ಎರಡೆರಡು ಸಲ ನೋಡಿದ್ದೀನಿ. ನೀವು ಕೊಟ್ಟಿರೋ ತಿಥಿ, ದಿನಾಂಕ, ಸಮಯ ಎಲ್ಲ ಸರಿಯಾಗಿದ್ದೇನೆ ಅನ್ನೋದಾದರೆ ನಾನು ಹೇಳ್ತಿರೋ ಭವಿಷ್ಯ ಸರಿಯಾಗೇ ಇದೆ. ಸಾಧ್ಯ ಇಲ್ಲ, ಇದು ಸಾಧ್ಯನೇ ಇಲ್ಲ.
ಎರಡೂ ಜಾತಕ ಹೊಂದ್ಕೊಳ್ಳೋ ಥರ ನಾನು ಮಾಡಿದ್ನಲ್ಲ, ಆದರೂ ಹೊಂದಿಕೆ ಆಗ್ತಾ ಇಲ್ಲ ಅಂದರೆ ಏನರ್ಥ? ಯಾಕೆಲ್ಲನೂ ನನ್ನ ವಿರುದ್ಧವಾಗಿ ನಡೀತಿದೆ? ಪುಟ್ ಮೇಡಮ್ ನಿಧಾನ. ಈಗೇನಾದ್ರೂ ದುರ್ಗಾ ಟೀ ಚೆಲ್ಲಿದ್ರೆ ಮತ್ತೆ ಇವರಿಬ್ರು ಹಾವು ಮುಂಗ್ಸಿ ತರ ಜಗಳ ಆಡೋದಕ್ಕೆ ಶುರು ಮಾಡ್ತಾರೆ. ಅಬ್ಬಾ, ಮಹಾಯುದ್ಧ ಶುರುವಾಗೋದಕ್ಕೂ ಮುಂಚೆನೇ ನಿಲ್ಸಿದ್ದೀನಿ. ಬೇಷ್ ಅಂಬಿಕಾ, ಬೇಷ್. ಏನಿವತ್ತು ಸೂರ್ಯ ಯಾವ ಕಡೆ ಹುಟ್ಟಿದಾನೆ? ಮಿಸ್ ಬೀಳ್ಸಮ್ಮ, ನನ್ನ ಮೇಲೆ ಟೀ ಬೀಳಿಸ್ಲೇ ಇಲ್ಲ. ನನ್ನ ಮೇಲೆ ಟೀ ಬೀಳ್ಸಿಲ್ಲ ಅಂತ ಬೇಜಾರಾಗ್ತಾ ಇದೆಯಾ? ಬಾಸು, ಇವಾಗ ಟೀ ಬೀಳ್ಬೇಕಿತ್ತಾ? ಅಲ್ಲ ಬಾಸು, ಟೀ ಅಕಸ್ಮಾತ್ ನಿಮ್ಮ ಮೇಲೆ ಬಿದ್ದಿದ್ರೆ ನನ್ನ ಮೇಲೆ ಟೀ ಬೀಳಿಸ್ತೆ ಅಂತ ಕೂಗಾಡ್ತಿದ್ರಿ. ಇವಾಗ ಟೀ ಬಿದ್ದಿಲ್ಲ ಅಂತ ಬೇಜಾರ್ ಮಾಡ್ಕೋತಿದ್ದೀರಾ? ಇಷ್ಟಿಷ್ಟು ಉದ್ದ ಡೈಲಾಗ್ ಹೇಳ್ತಿದ್ದೀರಾ? ಇವಾಗ ಏನ್ ಬಾಸು, ಟೀ ನಿಮ್ಮ ಮೇಲೆ ಬೀಳ್ಬೇಕಾ? ನಾನು ಬೀಳಿಸ್ಲಾ? ಏಯ್, ಬಿಟ್ರೆ ಅದನ್ನು ಮಾಡ್ತೀಯ ಜಗಳ ಗಂಟೆ. ಏನು ಏನಂದ್ರಿ ನೀವು? ಏನಂದ್ರಿ? ನಿಮ್ ವರ್ತನೆನೇ ಅರ್ಥ ಆಗಲ್ವಲ್ಲ ಬಾಸು. ಯಾವಾಗ ನೋಡ್ರಿ ನನ್ನ ತಲೆ ಮೇಲೆ ಗೋಬೇಕು ಕೊಡ್ಸಕ್ಕೆ ಏನಾದ್ರೂ ಮಾತಾಡ್ತಿರ್ತೀರಿ. ಬಾಸು, ಅದು ನನ್ನ ಕೈ. ಮಾಡ್ಬಿಟ್ಯಾ? ಮಾಡೇ ಬಿಟ್ಟೆ ಅಭಿಷೇಕನ? ಅಯ್ಯೋ ತಾಯಿ, ಒಂದಂತೂ ನಿಜ, ಈ ಜಗತ್ತಲ್ಲಿರೋ ಯಾವುದೇ ಶಕ್ತಿಗೂ ಇವರಿಬ್ರು ಜಗಳ ಆಡೋದನ್ನ ನಿಲ್ಸೋದಕ್ಕಾಗ್ಲಿ ಈ ದುರ್ಗಾ ಅನ್ನೋ ಎಡ್ವರ್ಡ್ ರಾಣಿಯನ್ನ ಸರಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಂಗೆ ಚೆನ್ನಾಗಿ ಗೊತ್ತಿತ್ತು, ಅದಕ್ಕೆ ನನಗೆ ಹೇಳಿದ್ದು. ಅಲ್ಲ ಬಾಸು, ನನಗೆ ಗೊತ್ತಾಗ್ಲಿಲ್ಲ ಅದೇನಾಯ್ತು. ಹೌದೌದೌದೌದು, ಪಾಪ ನಿನ್ಗೆ ಏನೂ ಗೊತ್ತಾಗಿಲ್ಲ. ತಪ್ಪು ನಿಂದಲ್ಲ, ನಿನ್ನ ಕೈದು ಈ ಗ್ಲಾಸ್ದು. ಪಾಪ ನಿನ್ನ ಪಾಡಿಗೆ ನಿಂತ್ಕೊಂಡಿದ್ದೆ. ಈ ಈಡಿಯಟ್ ಗ್ಲಾಸ್ ಇದೆಯಲ್ಲ, ಅದು ಬೇಕು ಅಂತಾನೆ ತನಗೆ ತಾನೇ ನಿನ್ನ ಕೈಗೆ ತಗುಲ್ಸ್ಕೊಂಡು ಬಿದ್ದೋಯ್ತು. ಕರೆಕ್ಟಾ? ಹೌದು ಬಾಸು, ಸರಿಯಾಗಿ ಹೇಳಿದ್ರಿ. ನಾನು ಈ ತರ ಯೋಚನೆ ಮಾಡಿರ್ಲಿಲ್ವಲ್ಲ. ನೋಡಿ ಬಾಸು, ಈ ಗ್ಲಾಸ್ ಮಾಡಿರೋ ತಪ್ಪಿಗೆ ನಾನ್ ದೊಡ್ಡ ಮನ್ಸ್ ಮಾಡಿ ನಿಮ್ಮ ಹತ್ರ ಕ್ಷಮೆ ಕೇಳ್ತಿದ್ದೀನಿ. ಹೋಗ್ಲಿ ಬಿಡಿ ಬಾಸು, ಕ್ಷಮಿಸ್ಬಿಡಿ. ಎಡ್ವರ್ಡ್ ರಾಣಿ, ಪೀಠೇಶ್ವರಿ, ಹೊಟಗುಟೇಶ್ವರಿ, ಜಗಳ ಗಂಟಿ, ಎಲ್ಲಿಂದ ಬಂದೋ? ನನ್ನ ಕರ್ಮ. ಮಾವ ಇಂಪಾರ್ಟೆಂಟ್ ವಿಷಯ ಇದ್ದಾಗ ಮಾತ್ರ ಹೀಗೆಲ್ರೂ ಲಿವಿಂಗ್ ಏರಿಯಾಗೆ ಬರಕ್ಕೆ ಹೇಳ್ತಾರೆ. ಅಂದರೆ ಇವತ್ತೇನಾದರೂ ಮುಖ್ಯವಾದ ವಿಷಯ ನಡೆಯತ್ತಾ? ಏನಿರ್ಬೋದು? ಪ್ರಾಣಿ, ಅಣ್ಣ ನಮ್ಮನ್ನ ಯಾಕೆ ಕರ್ತಿರ್ಬೇಕು? ಅಯ್ಯೋ ಪ್ರಾಣಿ, ಆಸ್ತಿನ ಅಪ್ಪ ಹಾಲ್ ಮಾಡ್ತಾನನ್ಸತ್ತೆ. ಅಯ್ಯೋ ಕಾಟಿ ಲೇ ದಮ್ಮು, ನಮ್ಗೆ ಎಷ್ಟು ಕೋಟಿ ಸಿಗ್ಬೋದೆ? ಎಣ್ಸಕ್ಕೆ ಕೈ ಬೆರಳಲ್ಲ, ಕಾಲ್ ಬೆರಳು ಸಾಕಾಗಲ್ಲ. ಅಷ್ಟಿರುತ್ತೆ. ಆಸ್ತಿಲಿ ಪಾಲ? ನೋ, ಆಸ್ತಿ ಯಾವುದೇ ಕಾರಣಕ್ಕೂ ಡಿವೈಡ್ ಆಗಬಾರ್ದು. ಇದಿಡೀ ಆಸ್ತಿ ನಂಗೆ ಸಿಗಬೇಕು ಅಂತಾನೆ ತಾನೇ ನಾನು ಇಷ್ಟೆಲ್ಲ ಒದ್ದಾಡ್ತಿರೋದು. ಅಪ್ಪ, ಏನಾಯ್ತು? ಯಾಕೆ ಇಷ್ಟು ಸೀರಿಯಸ್ ಆಗಿ ಕೂತಿದ್ದೀರಾ? ಏನಾದರೂ ಪ್ರಾಬ್ಲಮ್ ಇದೆ, ಅದಕ್ಕೆ ನಿಮ್ಮನ್ನೆಲ್ಲ ಕರೆದಿರೋದು.
ಶರತ್, ನಿನ್ನ ಮತ್ತು ಮಾಯಾ ಜಾತಕನ ಜ್ಯೋತಿಷಿಗಳ ಹತ್ರ ತೋರಿಸ್ಕೊಂಡು ಬಂದೆ. ಅವ್ರು ಹೇಳಿದ್ರು ಇವರಿಬ್ಬರು ಜಾತಕ ಹೇಳಿ ಮಾಡಿಸ್ದಾಗಿದೆ ಅಂತ ಹೇಳ್ತಾ ಇದೆಯಣ್ಣ. ಇವರಿಬ್ಬರು ಮದುವೆ ಆದರೆ ದೊಡ್ಡ ಅನರ್ಥನೇ ಆಗೋಗುತ್ತೆ. ನನಗೆ ಗೊತ್ತಿತ್ತು, ಇಷ್ಟು ಚೆನ್ನಾಗಿರೋ ಜೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ. ಜಾತಕ ಪರ್ಫೆಕ್ಟ್ ಆಗಿರಲ್ವಾ? ಗಾಟಿ ಅದೇ ವಿಷಯನೇ ಅಲ್ವಾ ಬಾವ? ಇರು ದಮಯಂತಿ, ನನ್ನ ಮಾತಿನ್ನೂ ಪೂರ್ತಿ ಆಗಿಲ್ಲ. ಶರತ್ ಮಾಯಾ ಜಾತಕ ಸ್ವಲ್ಪ ಹೊಂದಾಣಿಕೆ ಆಗಲು. ಎಣ್ಣೆಗೂ ಬೆಂಕಿಗೂ ಜೋಡಿ ಮಾಡಿದ್ರೆ ಮನೆಯಲ್ಲಿ ದೀಪ ಬೆಳಗುತ್ತೆ. ಅದೇ ಸೀಮೆ ಎಣ್ಣೆಗೂ ಬೆಂಕಿಗೂ ಜೋಡಿ ಮಾಡಿದ್ರೆ ದೀಪ ಬೆಳಗೋದ್ರ ಬದಲಾಗಿ ಅದು ಜ್ವಾಲೆಯಾಗಿ ಮನೆಯನ್ನೆಲ್ಲ ಸುಟ್ಟಾಕತ್ತೆ. ನನ್ನ ಮಾತಿನ ಅರ್ಥ ಇಷ್ಟೆ. ಇನ್ನು ಮುಂದೆ ಈ ಮದುವೆ ವಿಚಾರದಲ್ಲಿ ನಾವು ಮುಂದುವರಿಯೋದು ಬೇಡ. ತಾಯಿ, ಅಂತೂ ನನ್ನ ಕೋರಿಕೆನ ಈಡೇರಿಸ್ಬಿಟ್ಟೆ. ಇವ್ರ ಜಾತಕನೇ ಹೊಂದಲ್ಲ ಅಂದಮೇಲೆ ಈ ಮದುವೆ ನಡೆಯಲ್ಲ. ನನ್ನ ಮನಸ್ಸಿಗೆ ಈಗ ಸಮಾಧಾನ ಆಗ್ತದೆ. ಅಲ್ಲ ಅಣ್ಣ, ಈಗ ಜಾತಕ ಹೊಂದಲ್ಲ ಅನ್ನೋದನ್ನೇ ಒಂದು ದೊಡ್ಡ ವಿಷಯ ಮಾಡ್ಬೇಕಾ ನಾವು? ಅಲ್ಲ, ನಮ್ಮ ಮಾಯಾ ಶರತ್ತುನ ತುಂಬಾ ಇಷ್ಟಪಡ್ತಿದ್ದಾಳೆ. ನಮ್ ಶರತ್ತು ಅಷ್ಟೇ ಹಿತಂಗೋಸ್ಕರ ಮಾಯನ್ನ ಮದ್ವೆ ಮಾಡ್ಕೊಳಕ್ ಒಪ್ಕೊಂಡಿದ್ದಾನೆ. ಇನ್ನೇನಾಗ್ಬೇಕಣ್ಣ ನಿನ್ಗೆ? ಅಲ್ಲ ಅಂಕಲ್, ಪ್ರಪಂಚದಲ್ಲಿ ಎಲ್ಲರೂ ಜಾತಕ ನೋಡೇ ಮದುವೆ ಆಗ್ತಾರಾ? ಜಾತಕ ನೋಡದೆ ಮದುವೆ ಆದವ್ರು ಕೂಡ ಜೀವನದಲ್ಲಿ ಖುಷಿಯಾಗಿ ಬಾಳ್ತಾ ಇದಾರಲ್ವಾ? ಅದು ಅಲ್ಲದೆ ಜಾತಕ ನೋಡಿ ಮದುವೆ ಆದವ್ರ ಜೀವನ ಹಾಳಾಗಿರೋದಕ್ಕೂ ಎಷ್ಟೋ ಎಕ್ಸಾಂಪಲ್ಸ್ ಇದೆ ಅಲ್ವಾ? ಹುಟ್ಟಿದಗಳಿಗೆ ಒಂದು ಕ್ಷಣ ಆಚೀಚೆ ಆದರೂ ಜಾತಕನೇ ಬದಲಾಗುತ್ತೆ. ಅಂಥದ್ರಲ್ಲಿ ನೀವು ಜಾತಕ ಒಂದು ಮುಂದಿಟ್ಕೊಂಡು ಸಂಬಂಧ ಬೆಳೆಸೋದಕ್ಕೆ ನಿಮ್ಗೆ ಒಪ್ಪಿಗೆ ಇಲ್ಲ ಅಂತ ಹೇಳ್ತಾ ಇರೋದು ನನಗೆ ಯಾಕೋ ಸರಿ ಕಾಣಿಸ್ತಿಲ್ಲ. ನೀವು ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂಡು ಈಗ ನಾನು ಹೇಳೋದನ್ನ ಗಮನ ಇಟ್ಟು ಕೇಳಿ. ಈ ಮನೆ ಯಜಮಾನ ನಾನು. ಈ ಮನೆಯಲ್ಲಿ ನಾನು ಏನು ಹೇಳ್ತೀನೋ, ಹೇಗೆ ಹೇಳ್ತೀನೋ ಅದು ನಡಿಬೇಕು, ನಡೆಯುತ್ತೆ. ಶರತ್ ನನ್ನ ಮಗ. ನನಗೆ ನನ್ನ ಮಗನ ಜೀವನಕ್ಕಿಂತ ಯಾವುದೂ ದೊಡ್ಡದಲ್ಲ. ಅಂಬಿಕಾ ಹೋದ್ಮೇಲೆ ಅವನು ಎಷ್ಟು ಸಂಕಟ ಕೊಟ್ಟಿದ್ದಾನೆ, ಎಷ್ಟು ನೋವು ಅನುಭವಿಸಿದ್ದಾನೆ ಅನ್ನೋದು ನನಗೆ ಗೊತ್ತು. ಅವನ ಜೀವನ ಪೂರ್ತಿ ಖುಷಿಯಾಗಿರಬೇಕು ಅನ್ನೋದೇ ನನ್ನ ಆಸೆ. ಅವನ ಮದುವೆ ವಿಷಯದಲ್ಲಿ ಸಣ್ಣ ಗೊಂದಲ, ಸಂಶಯ ಇದ್ದರೂ ನಾನು ಅದನ್ನು ಗಂಭೀರವಾಗಿ ಯೋಚನೆ ಮಾಡಬೇಕಾಗುತ್ತೆ. ನನಗೆ ಶರತ್ ಮಾಯಾ ಜೋಡಿ ಸರಿ ಇಲ್ಲ ಅನ್ಸುತ್ತೆ.
ನನ್ನನ್ನು ಕ್ಷಮಿಸ್ಬಿಡು ಮಾಯಾ. ಈ ಮದುವೆ ಬಗ್ಗೆ ನೀನು ತುಂಬ ಕನಸುಗಳನ್ನು ಕಟ್ಕೊಂಡಿರ್ತೀಯ ಅಂತ ನನಗೆ ಗೊತ್ತು. ಅಕಸ್ಮಾತ್ ಈ ಮದುವೆ ಆದರೆ ನೀವಿಬ್ಬರು ಖುಷಿಯಾಗಿರೋದಿಲ್ಲ ಅಂತ ಜ್ಯೋತಿಷಿಗಳು ಹೇಳಿದ್ದಾರೆ. ಬೇಕಾದ್ರೆ ಮಾಳವಿಕನ್ ಕೇಳು, ಅಲ್ವಾ ಮಾಳವಿಕ? ನೋಡಮ್ಮ, ನಿಮ್ಮಿಬ್ಬರು ಭವಿಷ್ಯದ ಬಗ್ಗೆ ಯೋಚನೆ ಮಾಡಿನೇ ನಾನೀ ಮಾತಾಡ್ತಾ ಇದ್ದೆ. ನಾವೀಗಾಗಲೇ ಅಂಬಿಕನ ಕಳ್ಕೊಂಡಿದ್ವಿ. ಇನ್ಯಾರನ್ನು ಕಳ್ಕೊಳ್ಳೋದಕ್ಕೆ ನಾನು ಇಷ್ಟಪಡೋದು. ನೀನು ಈ ಮನೆಗೆ ಸೊಸೆ ಆಗದೇ ಇರ್ಬೋದು, ಆದರೆ ಮಗಳಾಗಿರ್ತೀಯ. ಈ ಮನೇಲಿ ಸಿಗಬೇಕಾದ ಗೌರವ, ಅಕ್ಕರೆ, ಪ್ರೀತಿ ಎಲ್ಲ ನಿನಗೆ ಸಿಗುತ್ತೆ. ಇದರಲ್ಲಿ ಯಾವ ಕೊರತೆನೂ ಆಗಲ್ಲ. ಅಂದ್ರೆ ಅಣ್ಣ, ಮಾಯಾ ದಮಯಂತಿ, ಸಾಕು ಅನ್ನಲ್ಲ. ಈ ವಿಷಯದಲ್ಲಿ ಯಾರೂ ನನ್ನ ಹತ್ರ ವಾದ ಮಾಡಕ್ಕೆ ಬರಬೇಡಿ. ನನ್ನ ತೀರ್ಮಾನನೇ ಕೊನೆ. ಪುಟ್ ಮೇಡಮ್, ನಿಧಾನ, ಇಲ್ಲಿ ಬಾಯ್ಲಿ. ಪುಟ್ ಮೇಡಮ್, ಪುಟ್ ಮೇಡಮ್ ಬಾಯ್ಲಿ, ನಿಧಾನ, ಬೀಳ್ತ್ಯಾ, ಬಾಯ್ಲಿ. ಪುಟ್ ಮೇಡಮ್ ಬಾ. ಏನಾಯ್ತು? ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ಯಾ? ಏಯ್ ಏಯ್, ಪುಟ್ ಮೇಡಮ್, ಪುಟ್ ಮೇಡಮ್ ಯಾಕೆ ಹಿಂಗ್ ತಿರುಗ್ತಿದ್ಯಾ? ಏ, ಓ, ನಿನಗೆ ಖುಷಿ ಆಗ್ಬಿಟ್ಟಿದ್ಯಾ? ಅದಕ್ಕೆ ಹೀಗೆಲ್ಲ ಆಡ್ತಿದ್ಯಾ ನೀನು? ಮೇಡಮ್, ಯಪ್ಪ ಯಪ್ಪ, ಇಡೀ ರೂಮು ಬುಗ್ರಿ ತರ ಗಿರ್ರಂತ ತಿರುಗ್ತಾ ಇದೆ. ಪುಟ್ ಮೇಡಮ್, ನಿಂಗೆ ಖುಷಿ ಆಗಿದೆ ಅಲ್ವಾ? ಏ ಪುಟ್ ಮೇಡಮ್, ಎಲ್ಗೆ ಹೋಗ್ತಿದ್ಯಾ? ಇಷ್ಟು ಜೋರಾಗಿ ಎಲ್ಲೋದ್ಲೋಳು? ನೋಡ್ತೀನಿ. ಪುಟ್ ಮೇಡಮ್, ಐಸ್ ಕ್ರೀಮು? ಹೌದು, ಏನ್ ವಿಶೇಷ? ನಿಂಗೆ ಖುಷಿಯಾಗಿದೆ ಅಲ್ವಾ? ಪುಟ್ ಮೇಡಮ್, ನಿಮ್ಮ ಅಮ್ಮನ ಜಾಗಕ್ಕೆ ಬೇರೆ ಯಾರೂ ಬರಲ್ಲ. ಅಂಬಿಕಾ ಅವರೇ ನಿಮ್ಮ ಅಮ್ಮ ಆಗಿ ಯಾವಾಗ್ಲೂ ಇರ್ತಾರೆ ಅಂತ ನಿಂಗೆ ಖುಷಿ ತಾನೇ? ಪುಟ್ ಮೇಡಮ್, ಅಂದ್ರೆ ನಾವಿಬ್ರು ಇವಾಗ ಅದೇನೋ ಹಾ ಪಾರ್ಟಿ ಅಂತಾರಲ್ಲ, ನಾವಿಬ್ರು ಇವಾಗ ಅದನ್ನೇನ ಮಾಡ್ತಿರೋದು. ಪುಟ್ ಮೇಡಮ್, ನೀನ್ ಹೀಗೆ ನಗ್ತಿದ್ರೆ ನೋಡಕ್ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ನಿನ್ ಮುಖದಲ್ಲಿ ನಗು, ಈ ಸಂತೋಷ ಯಾವಾಗ್ಲೂ ಹೀಗೆ ಇರ್ಬೇಕು ಅನ್ನೋದೇ ನನ್ನ ಹಾರೈಕೆ.